ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರಿದೇ ಕ್ಲಿಕ್ ಮಾಡಿ. ಈ ವಿಡಿಯೋ ಬಂದು ನೆಕ್ಸ್ಟ್ ಇದು ಅಂದರೆ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಎರಡೂ ವಿಡಿಯೋ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಕುರ್ಬನ್ ಕಟ್ಟೆ ಕಂದಾಯ ಬಂದಿದ್ದು ಮತ್ತು ಲಾಸ್ಟಲ್ಲಿ ನಿಮಗೆಲ್ಲರಿಗೂ ಖುಷಿ ಆಗೋ ಥರ ನಮ್ಮ ಹುಡುಗಿರೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಪ್ರತಿಯೊಂದೂ ಕೂಡ ನೀಟಾಗಿ ನೋಡಿಕೊಂಡು ಹೋಗ್ಬೋದು. ಫೈನಲಿ ನಾವು ಮನೆ ಬಿಟ್ಟಾಗ 12:30 ಆಗಿತ್ತು. ಅಂದರೆ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಇಬ್ಬರೂ ನಾವು ಬಸ್ಸಲ್ಲಿ ಹೊರಡ್ತೀವಿ ಅಂತ ಹೇಳಿ ಅವರು ಬಸ್ಸಲ್ಲಿ ಹೊರಟಿದ್ರು. ಇನ್ನು ರಾಕಿ ಅವರು, ನಾನು, ಅಮ್ಮ ಮತ್ತು ನನ್ನ ತಮ್ಮ ಸಂಜು ಮತ್ತು ನನ್ನ ಮಗ ಹಾಗೆಯೇ ನಮ್ಮಣ್ಣ ಇಷ್ಟು ಜನ ನಾವು ಕಾರಲ್ಲಿ ಹೊರಟಿದ್ದು. ಅಂದರೆ ಬಸ್ಸಲ್ಲಿ ಹೋಗೋದಕ್ಕೆ ಇವಾಗ ನಾನು ನಿನ್ನೆ ಕೂಡ ನಿಮಗೆ ಗೊತ್ತು ಗಾಡೀಲಿ ಟ್ರಾವೆಲ್ ಮಾಡಿದೆ. ಸೊ ಇವತ್ತು ಮತ್ತೆ ಟ್ರಾವೆಲ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಇತ್ತು ನಿಜ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ ಯಾಕೆ ಕಾರಲ್ಲಿ ಹೋಗೋ ಹಂಗಾಯಿತು ಅಂತ. ಹಾಗೆಯೇ ಹೊರಟಿದ್ವಿ ಎಲ್ಲರೂ ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದು. ಅಂದರೆ ಕಂದಾಯ ಮೆರವಣಿಗೆಗೆ ಏನೇನು ತೊಗೋಬೇಕು ಅದನ್ನೆಲ್ಲ ಆಲ್ಮೋಸ್ಟು ನಾವೇ ತೊಗೊಂಡು ಹೋಗ್ತಾ ಇದ್ದಿದ್ದು. ಹಾಗಾಗಿ ನಾವು ಬೇಗನೆ ಹೊರಟಿದ್ದು. ಇಲ್ಲ ಅಂದಿದ್ರೆ ನಾವು ಸ್ವಲ್ಪ ಲೇಟಾಗಿ ಹೊರಡೋಣ ಅಂತ ಅಂದ್ಕೊಂಡಿದ್ದು. ಸೊ ಅದು ಬೇಕಾಗಿರೋ ಪದಾರ್ಥಗಳೆಲ್ಲ ನಮ್ಮ ಹತ್ರನೇ ಇರೋದ್ರಿಂದ ನಾವೇ ಸ್ವಲ್ಪ ಬೇಗ ಹೊರಡಬೇಕಾಗಿತ್ತು. ಫೈನಲಿ ನಾವು ಕುಂಬ್ಳಗೂಡಿಗೆ ಬಂದ್ವಿ. ನಮ್ಮ ಅತ್ತೆ ಮನೆ ಇರೋದು ಕುಂಬ್ಳಗೂಡಿಂದ ಸ್ವಲ್ಪ ಅಂದರೆ ಅಲ್ಲಿ ಇಳಿದು ಮತ್ತೆ 4 ಕಂಬದ್ದು ಬಸ್ ಹತ್ತಬೇಕು. ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಹೋಗಿದ್ರಲ್ವ, ಅವ್ರಿಗೆ ಪಾಪ ಬಸ್ಸೇ ಮಿಸ್ ಆಗಿಬಿಟ್ಟು, ಯಾಕೆಂದರೆ ಅಲ್ಲೆಲ್ಲ ಟೈಮಿಂಗ್ಸ್ ಪ್ರಕಾರ ಬಸ್ ಸಿಗೋದು. ಸೊ ಅವರು ಕೂಡ ನಾವು ಹೋಗೋಕ್ಕಿಂತ ಮುಂಚೆನೇ ಅವರು ಹೊರಟಿದ್ದು. ಬಟ್ ಅವ್ರಿಗೆ 4 ಕಂಬದ್ದು ಬಸ್ ಸಿಗದೇನೆ ನಾವು ಹೋದ್ಮೇಲೆ ಅವರು ಆಮೇಲೆ ಬಂದಿದ್ದು. ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ಯಾವುದೇ ರೀತಿ ತೊಂದರೆ ಆಗದೆ ನನಗಂತೂ ತುಂಬಾ ಖುಷಿ ಆಯಿತು. ಯಾರೆಲ್ಲ ಬಂದಿರಲಿಲ್ಲ ಸೊ ಅವರು ಈ ವಿಡಿಯೋ ಮುಖಾಂತರ ನೋಡ್ಕೊಳ್ಳಿ. ಏಕೆಂದರೆ ಎಷ್ಟೋ ಜನ ನನ್ನ ತಂಗಿ ಮದುವೆ ಮತ್ತು ಅವಳದು ಎಂಗೇಜ್ಮೆಂಟು ಮತ್ತು ಈ ವಿಜಿದು ಫಂಕ್ಷನ್ನು ಕೂಡ ಅಟೆಂಡ್ ಆಗಲಿಲ್ಲ ಅಂತ ಹೇಳಿ ವಿಡಿಯೋದಲ್ಲಿ ನೋಡಿದ್ರಂತೆ. ಹಾಗಂತ ಹೇಳಿದರು. ಸೊ ಇವ್ರದ್ದು ಹಾಗೇ ಮಾಡ್ಕೋತಾ ಇದ್ದೀರಾ ಅಂತಲೂ ಕೇಳ್ತಾಯಿದ್ರು. ಆದಷ್ಟು ಟ್ರೈ ಮಾಡಿದ್ದೀನಿ, ಏಕೆಂದರೆ ಈ ಟೈಮಲ್ಲಿ ವಿಡಿಯೋ ಮಾಡೋದು ತುಂಬಾ ಕಷ್ಟ. ನನ್ನ ಹೆಲ್ತ್ ಕೂಡ ಸ್ವಲ್ಪ ನೋಡ್ಕೋಬೇಕಲ್ವ, ಹಾಗಾಗಿ ಎಷ್ಟು ಕವರ್ ಆಗುತ್ತೋ ಅಷ್ಟು ನಾನು ಮಾಡಿದ್ದೀನಿ. ಜಾಸ್ತಿ ಏನು ಅಂದರೆ ಡೇ ಕಂಪ್ಲೀಟಾಗಿ ವಿಡಿಯೋನ ಮಾಡ್ಕೊಳೋಕ್ಕಾಗಲಿಲ್ಲ. ಅದು ಯಾರಾದರೂ ಮಾಡ್ಕೊಡೋರಾದರೆ ಸರಿ, ಬಟ್ ನಾವೇ ಎಲ್ಲನೂ ಮಾಡ್ಕೋಬೇಕು ಅಂದರೆ ತುಂಬಾ ಕಷ್ಟ. ಏಕೆಂದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಅವ್ರನ್ನ ನಾವು ವಿಡಿಯೋ ಮಾಡಿಕೊಡಿ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಬಿಟ್ಟು ನಾನು ಯಾರನ್ನೂ ಕೇಳಲಿಲ್ಲ. ನಮ್ಮ ಅತ್ತೆ ಮನೆಗೆ ಫೈನಲಿ ಬಂದ್ವಿ.
ಕೀರ್ತಿ ಹೇಳು. ನೀನು ಹಾಕ್ಬಿಟ್ಟು ಹೋಗಮ್ಮ ಕಾಣ್ತೇನ. ಮಳೆ ಬರುತ್ತೆ ಇವತ್ತು. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಹಾಗೆಯೇ ಇವ್ರ ಕಡೆ ಸಂಜೆ ಟೈಮಲ್ಲೇ ಅಂದರೆ ಮಂಗಳವಾರನೇ ಭಿಕ್ಷೆ ಮಾಡಿಸಿ ಪಾದ ಪೂಜೆ ಮಾಡಿಸಿದ್ರು. ಬಟ್ ಬೇರೆ ಕಡೆ ಎಲ್ಲ ಕಂದಾಯ ಹೋಗಬೇಕಾದ್ರೆ ಬಟ್ಲು ಉಡಿಸ್ತಾರಂತೆ. ಬಟ್ ಇವ್ರ ಕಡೆ ಈ ಥರ ಇತ್ತು ಅಂದ್ಬಿಟ್ಟು ಅವ್ರು ಆ ಥರ ಮಾಡಿದ್ರು. ಅದಾದಮೇಲೆ ಅಲ್ಲಿ ಅವರು ಭಿಕ್ಷೆಗೆ ಕಳಿಸಿ ನಾವು ಇಲ್ಲಿ ಕಂದಾಯ ಪೂಜೆಗೆ ಅಂತ ಬಂದ್ವಿ. ಫೈನಲಿ ಇದು ಮುನೇಶ್ವರನ ದೇವಸ್ಥಾನದಲ್ಲಿ ಕಂದಾಯನ ಇರಿಸಿದ್ದು. ದೇವಸ್ಥಾನ ಅಂತೂ ಚಿಕ್ಕದಾಗಿದ್ರು ಚೆನ್ನಾಗಿತ್ತು. ಹಾಗೆಯೇ ಎಲ್ಲರಿಗೂ ಕೂಡ ಕಪ್ಪು ತೋಳ್ತನ ಹಾಕಿಸ್ಕೋತಾ ಇದ್ವಿ. ನನ್ನ ಮಗನೂ ಕೂಡ ಹಾಕಿಸ್ಕೊಂಡ. ನಿಜವಾಗ್ಲೂ ಕಂದಾಯದ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ನೀವು ಕೂಡ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಕಂದಾಯದ್ದು ಅಲಂಕಾರ ಹೇಗಿದೆ ಅಂತ.
ನಾನಂತೂ ಬೇಗ ಮನೆಗೆ ಬಂದುಬಿಟ್ಟೆ, ಏಕೆಂದರೆ ಕಂದಾಯ ಹೊತ್ತಿರೋರಂತೂ ಎಷ್ಟು ಫಾಸ್ಟಾಗಿ ನಡೀತಾರೆ ಅಂದರೆ ಯಪ್ಪ, ಅವ್ರ ಜೊತೆಗೆ ನಾವು ನಡೆಯೋಕ್ಕಂತೂ ನಿಜ ಆಗಲ್ಲ. ಅದು ಈ ಟೈಮಲ್ಲಂತೂ ಆದಷ್ಟು ಟ್ರೈ ಮಾಡಿದೆ, ಬರೋದಕ್ಕೆ ಆಗಲೇ ಇಲ್ಲ. ನಾನು ರಾಖಿ ಅವ್ರ ಜೊತೆ ಗಾಡೀಲಿ ಮುಂದಕ್ಕೆ ಬಂದುಬಿಟ್ಟೆ. ಅದಾದಮೇಲೆ ಮುಂದಕ್ಕೆ ಬಂದು ಅದೇ ಆರತಿ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹಾಗೆಯೇ ಅವ್ರ ಮನೆ ಮಗಳು ನಮ್ಮ ಸಿಂಧು ಮತ್ತು ನಮ್ಮ ಅಕ್ಕ ಮತ್ತು ಇನ್ನೊಬ್ಬರು ಶ್ರುತಿ ಅಕ್ಕ ಅಂತ ಇವರೆಲ್ಲರೂ ಆರತಿ ಮಾಡಿದ್ರು. ಹಾಗೆಯೇ ಪಾದ ಕೂಡ ತೊಳೆದ್ರು. ಅಡ್ಬಿಡ್ಬೇಕು, ನೀವು ಮೈ ಮುಟ್ಟದಲ್ಲ ಇಲ್ಲಿ ಬಿಡಪ್ಪ, ಕೈ ಇಲ್ಲಿ ಅಡ್ಬಿಡ್ಬೇಕು, ಅಲ್ಲಿ ದೂರದಲ್ಲಿ ಆಗ ಬಿಡುವಾಗ ಒಳ್ಳೇದಾಗಲಿ ಅಂತ. ಅವನ ಕಡೆ ನೋಡು, ನಿಂತ್ಕೋಬೇಡ. ಕೊಟ್ರಿಗೆ ನೋಡಿ.
ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.